ಮುನಿರತ್ನ ಬಂಧನ ಆಗ್ತಿದ್ದಂತೆ ಶಾಸಕರ ಬೆಂಬಲಿಗರು ಠಾಣೆ ಬಳಿ ಬಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ವಯಾಲಿಕಾವಲ್ ಠಾಣೆಗೆ ಬಂದ ಮುನಿರತ್ನ ಬೆಂಬಲಿಗರು ಹೈಡ್ರಾಮಾ ಮಾಡಿದ್ರು. ಈ ವೇಳೆ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ನ ಕೈಗೊಂಡಿದ್ರು. ಮುನಿರತ್ನ ವಿರುದ್ಧ ದಲಿತ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿ ಸ್ಟೇಷನ್ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮುನಿರತ್ನ ವಿರುದ್ಧ ಧಿಕ್ಕಾರಕ್ಕೋಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅನೇಕರು ಬಂದು ಇಲ್ಲಿ ಮುನಿರತ್ನ ಅವರು ಯಾವುದೇ ರೀತಿ ಸುಖ ಸುಮ್ಮನೆ ಆರೋಪವನ್ನ ಮಾಡಿ ಇಲ್ಲಿ ಒಂದು ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಿದ್ದಾರೆ. ಮುನಿರತ್ನ ಅವರು ಮಾತಾಡಿರುವಂತಹ ಆಡಿಯೋ ಕೂಡ ಫೇಕ್ ಅನ್ನುವಂಥದ್ದನ್ನ ಹೇಳಿರ್ತವಂಥದ್ದು. ಸೊ ಈ ನಿಟ್ಟಿನಲ್ಲಿನೇ ಈಗಾಗಲೇ ಇಲ್ಲಿ ಪ್ರತಿಭಟನೆ ಮಾಡ್ತಿರುವಂತಹ ಹೋರಾಟಗಾರರನ್ನೆಲ್ಲರೂ ಇಲ್ಲಿ ಪೊಲೀಸರು ವಶಕ್ಕೆ ಪಡೆಯೋದಕ್ಕೆ ಮುಂದಾಗಿರುವಂತದ್ದು. ಹಾಗೆಯೇ ಇಲ್ಲಿ ಅನೇಕ ಮಂದಿ ಮುನಿರತ್ನ ಪರ ಬೆಂಬಲಿಗರು ಕೂಡ ಇದ್ದಾರೆ. ಅವರನ್ನ ಮಾತನಾಡಿಸುವಂತಹ ಒಂದು ಪ್ರಯತ್ನವನ್ನ ನಾನು ಮಾಡ್ತೀನಿ. ಸರ್ ಹೇಳಿ, ಈಗ ಇಲ್ಲಿ ಹೋರಾಟಕ್ಕೆ ಬಂದಿದ್ರ ವೈಲಿಕಾವಲ್ ಪೊಲೀಸ್ ಸ್ಟೇಷನ್ ಬಳಿ. ಸೊ ಈಗ ಇಲ್ಲಿ ಹಾಕಿರುವಂತಹ ಒಂದು ಕೇಸ್, ಅಟ್ರಾಸಿಟಿ ಕೇಸ್ ಅನ್ನ ಹಾಕಿದರೆ ಇವರು ಮಾಡ್ತಿರುವಂತಹ ಆರೋಪ ನಿಜನಾ? ಅಮ್ಮ ಸುಳ್ಳು. 4 ಸಾರಿ MLA 4 ಸಾರಿ ಗೆಲ್ತಾರೆ ಅಂತ ಅಂದ್ರೆ ಎಲ್ರು ಕಾನ್ಫಿಡೆನ್ಸ್ ತಗೊಂಡಾಗ ಮಾತ್ರನೇ ಗೆಲ್ಲಕ್ ಸಾಧ್ಯ. ಒಂದ್ ಜಾತಿನ ದೂರ ಇಟ್ಟು ಒಂದ್ ಜಾತಿನ ಹತ್ರ ತಗೊಂಡ ರಾಜಕಾರಣಿ ಆಗಕ್ ಸಾಧ್ಯ ಇಲ್ಲ, ಗೆಲ್ಲೋದಕ್ಕೂ ಸಾಧ್ಯ ಇಲ್ಲ. ಮುನಿರತ್ನ ಅವರು ಸರ್ವಧರ್ಮ ಆರಾಧಕರು. ಕರೋನಾ ಟೈಮಲ್ಲಿ 3 ತಿಂಗಳು ಊಟ ಹಾಕಿದ್ದಾರೆ, ಹಾಲು ಕೊಟ್ಟಿದ್ದಾರೆ, ತರಕಾರಿ ಕೊಟ್ಟಿದ್ದಾರೆ, ರೇಷನ್ ಕೊಟ್ಟಿದ್ದಾರೆ. ಅವತ್ತು ದಲಿತರು ಜ್ಞಾಪನ ಬಂದಿಲ್ಲ ಮೇಡಮ್? ಅವತ್ತು ಆ ಕಾಲ ಟೈಮಲ್ಲಿ ಜ್ಞಾಪನ ಬಂದಿಲ್ವಾ? ಅವತ್ತು ಆ ಟೈಮಲ್ಲಿ ಜ್ಞಾಪನ ಬಂದಿಲ್ವಾ? ಈಗಾಗಲೇ ಇಲ್ಲಿ ಒಂದು ಏನು ಗಲಾಟೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಎಲ್ಲರನ್ನೂ ಒಂದು ಚದುರಿಸುವಂತಹ ಒಂದು ಕಾರ್ಯವನ್ನ ಮಾಡ್ತಿದ್ದಾರೆ. ಹಾಗೆಯೇ ಏನು ಇಲ್ಲಿ ಪರ್ಟಿಕ್ಯುಲರ್ ಆಗಿ ವಯಲಿಕಾವಲ್ ಪೊಲೀಸ್ ಸ್ಟೇಷನ್ ಸುತ್ತಮುತ್ತಲೂ ಕೂಡ ಒಂದು ಹೋರಾಟದಿಂದ ಟ್ರಾಫಿಕ್ ಜಾಮ್ ಕೂಡ ಆಗಿರುವಂತದ್ದು. ಸೊ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ಸಂಭವಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನ ಈಗಾಗಲೇ ಪೊಲೀಸರು ಕೈಗೊಂಡಿರುವಂತದ್ದು. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುನಿರತ್ನ ಅವ್ರನ್ನ ಇಲ್ಲಿಗೆ ಕರ್ಕೊಂಡು ಬರ್ತಾರೆ, ವಿಚಾರಣೆಗೂ ಕೂಡ ಒಳಪಡಿಸ್ತಾರೆ. ಒಂದು ಕಡೆ DSS ಸಂಘಟನೆಯಿಂದ ಆಗ್ಲೇ ಆ ಸೈಡ್ ಕೂಡ ಪ್ರೊಟೆಸ್ಟ್ ಮಾಡ್ತಿರೋ, ಅದಾದ ಬಳಿಕ ಅದಕ್ಕೆ ಒಂದು ಅಪೋಸಿಟ್ ಆಗಿ ಇಲ್ಲಿ ಮುನಿರತ್ನ ಪರ ಒಂದು ಬೆಂಬಲಿಗರು ಕೂಡ ಈ ಪ್ರತಿಭಟನೆ ಮಾಡ್ತಿರುವಂತದ್ದು. ಈಗಾಗಲೇ ಏನು ಪೊಲೀಸರು ಕೂಡ ಎಲ್ಲರನ್ನು ಸ್ಟೇಷನ್ ಹತ್ರ ಬಂದಿದ್ದಂತವ್ರನ್ನ ಎಲ್ಲರನ್ನು ಕೂಡ ಚದುರಿಸಿ ಬೇರೆ ಕಡೆ ಡಿಸ್ಪರ್ಸ್ ಮಾಡಿರುವಂತದ್ದು. ಶಾಸಕ ಮುನಿರತ್ನ ಜಾತಿ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರುದಾರ ವೇಲು ನಾಯ್ಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಸಮುದಾಯದ ಮೇಲೆ ಮೊದಲಿನಿಂದಲೂ ಮುನಿರತ್ನ ಈ ರೀತಿ ದೌರ್ಜನ್ಯ ನಡೆಸ್ತಾನೆ ಬಂದಿದ್ದಾರೆ. ಅನೇಕರಿಗೆ ಹೊಡೆಯೋದು, ಕೆಟ್ಟದಾಗಿ ಬೈಯೋದು, ಇದನ್ನೆಲ್ಲ ನೋಡಿ ನಾವು ಅವರ ಜೊತೆಯಿಂದ ಹೊರಗೆ ಬಂದಿದ್ದೇವೆ. ಚಲವರಾಯ ಅವರಿಗೆ ಅನೇಕ ಬಾರಿ ಬೈದಿದ್ದಾರೆ ಅಂದ್ರು. ಮೊಬೈಲಲ್ಲಿ ಒಂದು ಸ್ಪೈ ಇದು ಆ್ಯಪ್ ಬಂದಿದೆ ಅಮ್ಮ. ಆ ಆ್ಯಪ್ ಹಾಕೊಂಡು ಕ್ಯಾಮ್ರಾ ಹಾಕೊಂಡ್ರೆ ಮೊಬೈಲ್ ಆನ್ ಆಗಲ್ಲ. ಅದನ್ನು ಅಪ್ಲೋಡ್ ಮಾಡ್ಕೊಂಡು ಹೋಗಿರ್ತಾನೆ. ಇವನು ಎಲ್ಲರ ಹತ್ರನೂ ಎಲ್ಲ ಕಲ್ತಿರ್ತಾನೆ. ಸ್ವಲ್ಪ ಅದನ್ನು ಹಾಕೊಂಡಿರ್ತಾನೆ, ಎಕ್ಸ್ಟ್ರಾ ಇದು ಹೋಗ್ತಾನೆ. ಸರಿ ಒಳಗಡೆ ಹೋಗ್ತಾನೆ, ಮುನಿರತ್ನ ಅಲ್ಲಿ ಕೂತಿರ್ತಾರೆ. ಎಲ್ಲ ಮಾಡಿದಾಗ ಏನು ಮಾಡ್ತಾನೆ, ಅಲ್ಲಿ ಹೋಗಿದ ತಕ್ಷಣ ಮುನಿರತ್ನ ಹೇಳ್ತಾನೆ, ಅವನ ಹತ್ರ ಇದು ಮೊಬೈಲೆಲ್ಲ ಕೊಟ್ಟು ಒಳಗಡೆ ಬರೋ ಅಂತಾನೆ. ಅಲ್ಲೇ ಮೊಬೈಲೆಲ್ಲ ಕಿತ್ಕೊಂತಾರೆ. ಸ್ಪೈ ಕ್ಯಾಮ್ರಾ ಮಾತ್ರ ಒಳಗಡೆ ಇರುತ್ತೆ, ಸ್ಪೈ ಆಡಿಯೋ ಇದು. ಅದರಲ್ಲಿ ಎಲ್ಲ ರೆಕಾರ್ಡ್ ಆಗುತ್ತೆ. ಮುನಿರತ್ನ ಕೂಲಾಗಿ ಮಾತಾಡ್ತಾನೆ. ಇಲ್ಲ ಸಾರಿ, ಕೂಲಾಗಿ ಮಾತಾಡಲ್ಲ. ಅಲ್ಲಿ ಗೋಳಿ ಮಗನೇ, ಆ ಮಗನೇ, ಈ ಮಗನೇ, ಅದೇ ನಿಮ್ಮ ಹೆಂಡ್ತಿನ ಕೊಡೋ, ಅದು ಇದು ಏನೋ ನಾವು ಸಂಭಾಷಣೆ ಮಾಡ್ತಾನಲ್ಲ, ಇದೆಲ್ಲ ಮೇ ತಿಂಗಳಲ್ಲಿ ಮೊಬೈಲಲ್ಲಿ ಒಂದು ಸ್ಪೈ ಇದು ಆ್ಯಪ್ ಬಂದಿದೆ ಅಮ್ಮ. ಆ ಆ್ಯಪ್ ಹಾಕೊಂಡು ಕ್ಯಾಮ್ರಾ. ಶಾಸಕ ಮುನಿರತ್ನ ಅರೆಸ್ಟ್ ಆಗ್ತಿದ್ದಂತೆ ಬಿಜೆಪಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದು ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟಿದೆ. ಜಾತಿ ನಿಂದನೆ ಕುರಿತು ರಾಜ್ಯ ಬಿಜೆಪಿ ಶಿಸ್ತು ಸಮಿತಿಯಿಂದ ನೋಟಿಸ್ ಜಾರಿ ಕೊಡಲಾಗಿದೆ. ತಾವು ಆಡಿದ ಮಾತುಗಳ ಸಂಬಂಧ 5 ದಿನಗಳ ಒಳಗೆ ಸ್ಪಷ್ಟೀಕರಣ ಕೊಡುವಂತೆ ಸೂಚನೆ ಕೊಟ್ಟಿದೆ. ಇನ್ನು ಮುನಿರತ್ನಗೆ ನೋಟಿಸ್ ಕೊಟ್ಟ ಬಗ್ಗೆ ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮುನಿರತ್ನರಿಗೆ 5 ದಿನದಲ್ಲಿ ಉತ್ತರಿಸುವಂತೆ ಸೂಚನೆ ಕೊಟ್ಟಿದ್ದೇವೆ. ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರ ಜೊತೆ ಚರ್ಚೆ ಮಾಡಿದ್ದೇನೆ. ಈ ನಿಟ್ಟಿನಲ್ಲಿ ಒಂದು ನೋಟಿಸ್ ಕೊಟ್ಟಿದ್ದೇವೆ ಅಂತ ಹೇಳಿದರು. ಆಡಿಯೋ ತನ್ನದಲ್ಲ ಅಂತ ಮುನಿರತ್ನ ಅವರು ಹೇಳಿದ್ದಾರೆ. ಆದರೂ ಕೂಡ ಸರ್ಕಾರ ಅವರನ್ನ ತರಾತುರಿಯಲ್ಲಿ ಅರೆಸ್ಟ್ ಮಾಡಿದೆ ಅಂತ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅವರ ಧ್ವನಿ ಹೌದೋ ಅಲ್ಲವೋ ಅನ್ನೋದರ ಪರಿಶೀಲನೆ ಮಾಡಬೇಕಿತ್ತು. ವಾಲ್ಮೀಕಿ ಹಗರಣದಲ್ಲಿ ನೇರವಾಗಿ ದುಡ್ಡು ಹೊಡೆದ ಮಂತ್ರಿಯನ್ನ ಏನೂ ಮಾಡಲಿಲ್ಲ. ಮುನಿರತ್ನ ವಿಚಾರದಲ್ಲಿ ಮಾತ್ರ ತರಾತುರಿ ನಿರ್ಧಾರ ಮಾಡಿ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ.
ಶಾಸಕ ಮುನಿರತ್ನ ಆಡಿಯೋ ಸಂಬಂಧ ಸಚಿವ ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನೊಬ್ಬ ಶಾಸಕರ ಆಡಿಯೋ ಕೇಳಿದೆ. ಶಾಸಕರು ಬಳಸಿರುವ ಭಾಷೆ ಅವರದ್ದೇ ಆಗಿದ್ರೆ ಬಿಜೆಪಿ ಅಧ್ಯಕ್ಷರು ಕ್ರಮ ಕೈಗೊಳ್ಳಬೇಕು ಅಂತ ಮಹದೇವಪ್ಪ ಆಗ್ರಹಿಸಿದ್ದಾರೆ. ಮನುವಾದದ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು. ಒಕ್ಕಲಿಗ ಹಾಗೂ ದಲಿತರ ಬಗ್ಗೆ ಕೀಳಾಗಿ ಮಾತನಾಡಿರುವ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಚನ್ನಪಟ್ಟಣದಲ್ಲಿ ಕನ್ನಡ ಪರ ಹೋರಾಟಗಾರರು ಪ್ರತಿಭಟನೆ ನಡೆಸಿದರು. ನಗರದ ಕಾವೇರಿ ಸರ್ಕಲ್ನಲ್ಲಿ ಮುನಿರತ್ನ ಭಾವಚಿತ್ರ ಹಿಡಿದು ಕಿಡಿಕಾರಿದರು. ಒಬ್ಬ ಶಾಸಕರಾಗಿ ಈ ರೀತಿ ಮಾತನಾಡಿರುವುದು ಪ್ರಜಾಪ್ರಭುತ್ವಕ್ಕೆ ಮಾಡಿರುವ ಅಪಮಾನ. ಈ ಕೂಡಲೇ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಶಾಸಕ ಮುನಿರತ್ನ ಅವಹೇಳನಕಾರಿ ಹೇಳಿಕೆ ಕೊಟ್ಟ ಹಿನ್ನೆಲೆ ಟಿ ನರಸೀಪುರ ಪೊಲೀಸ್ ಠಾಣೆಗೆ ದೂರು ಕೊಡಲಾಗಿದೆ. ದಲಿತ ಸಮುದಾಯದ ಮುಖಂಡರಿಂದ ದೂರು ಸಲ್ಲಿಕೆ ಮಾಡಿದ್ದಾರೆ. ಕೂಡಲೇ ಮುನಿರತ್ನ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಧಗಧಗ ಹೊತ್ತಿ ಉರಿದಿದ್ದ ನಾಗಮಂಗಲ ಶಾಂತವಾಗಿದೆ. ಶಾಂತಿ ಸಭೆಯಲ್ಲಿ ಎರಡೂ ಕಡೆಯವರು ಇಂತಹ ಘಟನೆ ಮತ್ತೆ ಮರುಕಳಿಸದಂತೆ ಪ್ರತಿಜ್ಞೆ ಮಾಡಿದ್ದಾರೆ. ನಾಳೆ ಉಳಿದ ಗಣೇಶ ಮೂರ್ತಿಗಳ ವಿಸರ್ಜನೆ ಆಗಲಿದ್ದು, ಮೂರ್ತಿ ವಿಸರ್ಜನೆಗೆ ಮುಸ್ಲಿಂ ಸಮುದಾಯವು ಸಹಕಾರ ನೀಡಲಿದೆ. ಇನ್ನು ನಾಗಮಂಗಲ ಶಾಂತಿ ಸಭೆ ಮುಕ್ತಾಯದ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಸಭೆಯಲ್ಲಿ ಘಟನೆ ಬಗ್ಗೆ ಎರಡೂ ಕಡೆಯಿಂದ ಚರ್ಚೆಯಾಗಿದೆ. ಗಲಭೆ ಆಗಬಾರ್ದಾಗಿತ್ತು, ಆಗಿ ಹೋಗಿದೆ. ರಾಜಕೀಯ ನಾಯಕರು ಕ್ಷೇತ್ರದ ಬಗ್ಗೆ ಮಾತನಾಡುವುದನ್ನು ಬಿಡ್ಲಿ ಅಂತ ಹೇಳಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.